ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಉಳಿದಿರೋದು ಇನ್ನೈದೇ ದಿನ. ಈ ಹೊತ್ತಿನಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದ ಧಾರ್ಮಿಕ ವಿಧಿ ವಿಧಾನಗಳು ಭರದಿಂದ ನಡೀತಾ ಇದೆ. ಧಾರ್ಮಿಕ ಪ್ರಕ್ರಿಯೆಯ ಭಾಗವಾಗಿ ರಾಮಲಲ್ಲಾ ಭವ್ಯ ಮೂರ್ತಿಯ ಪುರ ಪ್ರವೇಶ ಆಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ, ರಾಮ ಮಂದಿರ ಪ್ರವೇಶಿಸಿದ ರಾಮಲಲ್ಲಾ, ಹನುಮನಿಗೆ ಬಾಲರಾಮನ ದರ್ಶನ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಉಳಿದಿರೋದು ಇನ್ನೈದೇ ದಿನ. ಈ ಹೊತ್ತಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದ ಧಾರ್ಮಿಕ ವಿಧಿವಿಧಾನಗಳು ಭರದಿಂದ ನಡೀತಾ ಇವೆ. ಧಾರ್ಮಿಕ ಪ್ರಕ್ರಿಯೆ ಭಾಗವಾಗಿ ರಾಮಲಲ್ಲಾ ಭವ್ಯ ಮೂರ್ತಿಯ ಪುರ ಪ್ರವೇಶವಾಗಿದೆ. ಮುಚ್ಚಿದ ಟೆಂಪೋ ಒಂದರಲ್ಲಿ ಬಾಲರಾಮನನ್ನ ಅತ್ಯಂತ ಬಿಗಿ ಭದ್ರತೆ ನಡುವೆ ಅಯೋಧ್ಯೆಯಲ್ಲಿ ಮೆರವಣಿಗೆ ಮಾಡಲಾಗಿದೆ. ಸಂಪ್ರದಾಯದಂತೆ ಹನುಮಾನ್ ಗಡಿ ಮಂದಿರ ಮುಂದೆ ಕೆಲ ಹೊತ್ತು ರಾಮಲಲ್ಲಾ ಇದ್ದ ಟೆಂಪೋ ಮುಂದೆ ಸಾಗಿ ರಾಮ ಮಂದಿರದ ಆವರಣವನ್ನ ತಲುಪಿತು. ಈ ಸಂದರ್ಭದಲ್ಲಿ ಮಾರ್ಗದ ಉದ್ದಕ್ಕೂ ಭಕ್ತರು ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಜಲಯಾತ್ರೆ, ತೀರ್ಥಯಾತ್ರೆ, ಕುಮಾರಿ ಸುವಾಸಿನಿ ಪೂಜೆ, ವರ್ಧಿನಿ ಪೂಜೆಗಳು ನೆರವೇರಿತು. ನೆನೆಯೇ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದ ಸ್ಥಳವನ್ನ ಶುದ್ಧೀಕರಿಸಿ ವಿಶೇಷ ಪೂಜೆ ಮಾಡಲಾಗಿತ್ತು. ಅಲ್ಲದೆ ರಾಮಲಲ್ಲಾ ಮೂರ್ತಿಗೆ ವಿಶೇಷ ಸ್ನಾನಾದಿಗಳನ್ನ ಮಾಡಿಸಿ ಮೂರ್ತಿಯ ಕಣ್ಣುಗಳಿಗೆ ಪಟ್ಟಿ ಕಟ್ಟಲಾಯಿತು. ಈ ರಾಮಲಲ್ಲಾ ಮೂರ್ತಿಯನ್ನ ನಾಳೆ ಗರ್ಭಗುಡಿಯ ಒಳಗೆ ತೆಗೆದುಕೊಂಡು ಹೋಗಲಾಗತ್ತೆ. ಇನ್ನು ಬಾಲರಾಮನ ಕಣ್ಣುಗಳಿಗೆ ಕಟ್ಟಿರುವ ಪಟ್ಟಿಯನ್ನ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ತೆರೆಯಲಾಗುತ್ತೆ. ಇನ್ನು ರಾಮ ಮಂದಿರದ ಆಮಂತ್ರಣ ಪತ್ರಿಕೆಯಲ್ಲಿ ರಾಮಲಲ್ಲಾ ಮೂರ್ತಿ ಮಾದರಿಯ ಫೋಟೋವನ್ನ ಮುದ್ರಿಸಲಾಗಿದೆ. ಇದು ರಾಮ ಜನ್ಮಭೂಮಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ವರ್ಣಿಸಿದ ಮಾದರಿಯಲ್ಲಿಯೇ ರಾಮಲಲ್ಲಾ ಫೋಟೋ ಇದೆ. मैंने मूर्ति को जब शुरू में जैसे क्या मैं उस समय से देखा हूँ जब मूर्ति को कटिंग किया गया था, जहाँ रामलला की 51 इंच की प्रतिमा है, भगवान कमल के पुष्प के ऊपर विराजमान है। ऐसा स्वरूप नजर आता है रामलला का कि मानिए कि रामलला हम ही को देख रहे हैं। पूजन पाठ इत्यादि जो हो रहा था इसमें पूजन हो रहा था और अभिषेक तो प्रत्येक दिन प्रातः काल ये सब हमेशा हुआ करता था। 17 घंटा वर्क करके मूर्ति को बनाया गया है। ये सोचिए कि जब ट्रस्ट के 15 सदस्यों में से 11 सदस्यों ने इसी मूर्ति को स्वीकार किया है। खासतौर से योगी जी, वो उन्होंने खुद मुहर इसी मूर्ति को लगाया, तो हम आप क्या हैं। ಸರಿಯೋ ನದಿ ತೀರದಲ್ಲಿ ಪ್ರಾಯಶ್ಚಿತ ಪೂಜೆ. ಇನ್ನು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ವಿಧಿ ವಿಧಾನದ ಭಾಗವಾಗಿ ಮೊದಲ ದಿನವಾದಂತಹ ನಿನ್ನೆ ಸರಿಯೋ ನದಿ ತೀರದಲ್ಲಿ 3 ಗಂಟೆಗಳ ಕಾಲ ಪ್ರಾಯಶ್ಚಿತ ಪೂಜೆಗಳನ್ನ ನಡೆಸಲಾಯಿತು. ಆಚಾರ್ಯ ಅರುಣ್ ದೀಕ್ಷಿತರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಧಾನ ಅತಿಥಿ ಡಾಕ್ಟರ್ ಅನಿಲ್ ಮಿಶ್ರಾ ದಂಪತಿ ಪೂಜೆ ಮಾಡಿದ್ರು. ಇನ್ನು ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೂಡ ಪಾಲ್ಗೊಂಡು ಭಗವಂತನಲ್ಲಿ ಕ್ಷಮಾಪಣೆ ಕೋರಿದ್ರು. ಜನವರಿ 21ರಲ್ಲೇ ಅಯೋಧ್ಯೆಗೆ ಪ್ರಧಾನಿ ಮೋದಿ. ಇನ್ನು ಜನವರಿ 22ರ ಬದಲು ಒಂದು ದಿನ ಮೊದಲೇ ಅಂದ್ರೆ ಜನವರಿ 21ರಂದೇ ಅಯೋಧ್ಯೆಗೆ ತೆರಳೋದಿಕ್ಕೆ ಪ್ರಧಾನಿ ಮೋದಿ ನಿರ್ಧಾರ ಮಾಡಿದ್ದಾರೆ. ದಟ್ಟ ಮಂಜಿನ ಕಾರಣ ವಿಮಾನಗಳ ಹಾರಾಟಕ್ಕೆ ತೀವ್ರ ಸಮಸ್ಯೆ ಆಗ್ತಾ ಇರುವ ಕಾರಣದಿಂದಾಗಿ ಪ್ರಧಾನಿ ಪ್ರವಾಸವನ್ನ ಮರು ನಿಗದಿ ಮಾಡಲಾಗಿದೆ. ಒಟ್ನಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಸಂಭ್ರಮ ಮನೆ ಮಾಡಿದೆ. ರಾಮನೂರಿಗೆ ಭಕ್ತರು ಹರಿದು ಬರ್ತಿದ್ದಾರೆ. ಅಯೋಧ್ಯೆ ಮೂಲೆ ಮೂಲೆಯಲ್ಲೂ ಜೈ ಶ್ರೀರಾಮ್ ಜಯ ಘೋಷ ಹರ್ಷೋದ್ವಾರ ಮೂಡಿಸಿದೆ. ಪಬ್ಲಿಕ್ ಟಿವಿ ಅಯೋಧ್ಯೆ.